ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಲಕ್ಕಿ ಗೀತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡ್ರಿ, ಇವತ್ತು ನಾವು ಮೊಟ್ಟೆ ಸಾಂಬಾರು ಮಾಡಿದ್ದೀವಿ. ಮೊಟ್ಟೆ ಸಾಂಬಾರನ್ನ ಥಂಡಿ ದಿನಕ್ಕೆ ಮಾಡ್ತಿದ್ರೆ ದೇಹಕ್ಕೂ ಒಳ್ಳೇದ್ರಿ. ನಾವು ಗರ್ಮಿ ಆಗುತ್ತಲ್ರಿ, ಹೀಟ್ ಇದು ಮೊಟ್ಟೆ, ಹಾಗಾಗಿ ಇದನ್ನು ತಿನ್ಬೇಕ್ರಿ, ಒಳ್ಳೆಯದು. ಈಗ ನೋಡ್ರಿ ನಾವು ಮಾಡೋದು ಹೆಂಗಂತ ನೋಡೋಣ ಬನ್ನಿರಿ. ಈಗ ನೋಡ್ರಿ ನಾವು ಕಡಾಯಿಯನ್ನು ಕಾಯಕ್ಕಿಟ್ಟಿದ್ದೀವಿ. ಕಡಾಯಿ ನೋಡ್ರಿ ಕಾಯಕ್ಕಿಟ್ಟಿದ್ದು, ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿವಿ. ಈಗ ನೋಡ್ರಿ ಎಣ್ಣೆ ಹಾಕ್ಕೊಂಡ್ವಿ. ಇದಕ್ಕೆ ನಾವು ಮಸಾಲೆ ಹಾಕ್ಕೋಬೇಕ್ರಿ. ಮಸಾಲೆ ಒಳಗೆ ಏನಂದ್ರೆ ಕಾಳು ಮೆಣಸು, ಲವಂಗ, ಆಮೇಲೆ ಚಕ್ಕೆ, ಒಂದು ಏಲಕ್ಕಿ ಇಷ್ಟು ಹಾಕ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಡ್ರಿ. ಅದು ಫ್ರೈ ಆಗೋದ್ಮೇಲೆ ಇದಕ್ಕೆ ಸ್ವಲ್ಪ ಒಂದು 2 ಈರುಳ್ಳಿ ಹಾಕ್ಕೊಡ್ರಿ. 2 ಈರುಳ್ಳಿನ ಉದ್ದುದ್ದಾಗ ಕಟ್ ಮಾಡಿ ಹಾಕ್ಕೊಡ್ರಿ. ನೋಡಿರಿ, ಈಗ ಇದು ಸ್ವಲ್ಪ ಹುರಿತಾ ಇದೆ. ಇದು ಫ್ರೈ ಆಗಲಿ ಚೆನ್ನಾಗಿ. ಇದಾದ ಬಳಿಕ ನೋಡಿರಿ, ಇದನ್ನು ಫ್ರೈ ಆಗ್ಬೇಕ್ರಿ. ನಿಮ್ಗೆ ತೋರ್ಸತ್ತಿ ನೋಡಿರಿ, ಈ ಥರ ಆಗಿರಬೇಕು. ಆಮೇಲೆ ಇದಕ್ಕೆ ದೊಡ್ಡದು 2 ಟೊಮೆಟೊನ ಉದ್ದುದಾಗಿ ಹೋಳು ಹಾಕ್ಕೊಡ್ರಿ. ನೋಡಿರಿ, ಈಗ ನಾನು ಟೊಮೆಟೊ ಕೂಡ ಹಾಕ್ಕೊಂಡಿದ್ದೀನಿ. ಈಗ ನೋಡಿರಿ, ಇದನ್ನು ಚೆನ್ನಾಗಿ ಹುರ್ಕೊಡ್ರಿ. ಎಲ್ಲ ಟೊಮೆಟೊ ಆಮೇಲೆ ಈರುಳ್ಳಿ ಎಲ್ಲ ಚೆನ್ನಾಗಿ ಹುರಿಲಿ. ಇದಕ್ಕೆ ನಾವು ಒಂದು 4-5 ಹೆಸರು ಬೆಳ್ಳುಳ್ಳಿ, ಆಮೇಲೆ ಒಂದು ಅರ್ಧ ಇಂಚು ಶುಂಠಿನ ಹಾಕ್ಕೊಳ್ಳೋಣ. ನೋಡಿರಿ, ಇವಾಗ ಇದನ್ನು ಕೂಡ ನಾವು ಹುರ್ಕೊಳ್ಬೇಕು ಚೆನ್ನಾಗಿ. ಈಗ ನೋಡಿರಿ, ನಾವು ಹುರಿತಾ ಇದ್ದೀವಿ. ಇದಕ್ಕೆ ಈಗ ಮೆಣಸಿನ್ಕಾಯಿ ಇರುತ್ತೆ ನೋಡಿರಿ, ಒಣ ಮೆಣಸಿನ್ಕಾಯಿ, ಅದನ್ನೊಂದು 1-2 ತುಣುಕು ಮಾಡ್ಕೊಂಡು ಹಾಕ್ಕೊಳ್ರಿ. ಜಾಸ್ತಿ ಏನು ಹಾಕ್ಕೊಳಕ್ಕೆ ಹೋಗಬೇಡ್ರಿ. ನೀವು ಇಲ್ಲಾದ್ರೆ ಖಾರ ಜಾಸ್ತಿ ತಿಂತಿದ್ರೆ ಜಾಸ್ತಿ ಹಾಕ್ಕೊಳ್ರಿ. ಈಗ ನೋಡಿರಿ, ಇದನ್ನು ನಾವು ಬೇಗ ಹುರಿಲಿ ಅನ್ನೋದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀವಿ. ನೋಡಿರಿ, ಇವಾಗ ಹುರ್ಕೊಳ್ತಾ ಇದ್ದೀವಿ. ಇದು ಚೆನ್ನಾಗಿ ಹುರಿಬೇಕ್ರಿ. ಆಮೇಲೆ ಇದನ್ನು ಗ್ರೇವಿ ಮಾಡೋಕ್ಕೂ ಚೆನ್ನಾಗಿ ಅನ್ಸುತ್ತೆ ರೀ. ನೋಡಿರಿ, ಈಗ ಹುರಿತಾ ಇದ್ದೀವಿ. ಆಲ್ಮೋಸ್ಟ್ ಈಗ ಹುರಿಲಕ್ಕೆ ಬಂದದ ನಮ್ದು ಇದೆಲ್ಲ. ಈಗ ನೋಡಿರಿ, ಹುರಿದದ ಇದು. ಇದಕ್ಕೆ ನಾವು ಇವಾಗ ತುರಿದಿರೋ ಕಾಯಿಯನ್ನು ಹಾಕೊಳ್ಳೋಣ. ಒಣ ಕೊಬ್ಬರಿ ಆದ್ರೂ ಹಾಕೋಬೋದು, ಇಲ್ಲಾಂದ್ರೆ ಹಸಿ ಕೊಬ್ಬರಿನೂ ಹಾಕೋಬೋದು. ನಮ್ಮ ಹತ್ರ ಒಣ ಕೊಬ್ಬರಿ ಇತ್ತು, ಅದನ್ನು ನಾನು ಹಾಕ್ಕೊಂಡೆ. ನಿಮ್ಮ ಕಡೆ ಹಸಿ ಕೊಬ್ಬರಿನೂ ಇತ್ತು ಅಂದರೆ ಅದನ್ನೂ ಯೂಸ್ ಮಾಡಿಕೊಡ್ರಿ, ನಡೆಯುತ್ತೆ, ಯಾವುದಾದ್ರೂ ಓಕೆ. ಈಗ ನೋಡಿರಿ, ಇದು ಗ್ರೇವಿ ಚೆನ್ನಾಗಿ ಬರುತ್ತೆ ರೀ, ಅದಕ್ಕೆ ನಾನು ಇದನ್ನು ಕಾಯಿ ಯೂಸ್ ಮಾಡೋದು. ನೋಡಿರಿ, ಇದು ಆಲ್ಮೋಸ್ಟ್ ಎಲ್ಲ ಹುರಿದದ. ಇವಾಗ ಇದನ್ನು ನಾವು ಮಿಕ್ಸರಿಗೆ ಹಾಕ್ಕೊಡ್ಬೇಕು. ನೋಡಿರಿ, ಒಂದು 2 ನಿಮಿಷ ಆರಲಿ, ಆಮೇಲೆ ಮಿಕ್ಸರ್ಗೆ ಹಾಕೋಣ. ನೋಡಿರಿ, ಇವಾಗ ಆರದ ಮಿಕ್ಸರ್ಗೆ ಹಾಕ್ತಾಯಿದ್ದೀವಿ. ನೋಡಿರಿ, ಇದನ್ನು ಮೊದಲು ಮಿಕ್ಸರ್ಗೆ ಹಾಕ್ಕೊಡ್ರಿ. ಇದೆಲ್ಲ ನೋಡಿರಿ, ನಾವು ಹಾಕ್ಕೊಳಕತ್ತಿದ್ದೀವಿ. ನಿಮಗೆ ಎಲ್ಲ ನಾನು ತೋರ್ಸಾಕತ್ತೀನಿ ಈ ಥರ. ಇವಾಗ ನೋಡಿರಿ, ನಾವು ಇದನ್ನು ಮಿಕ್ಸರ್ ಹಾಕೋಕ್ಕಿಂತ ಮುಂಚೆ 1-1.5 ಟೇಬಲ್ ಸ್ಪೂನ ಸಾಂಬಾರು ಪುಡಿ ಹಾಕ್ಕೊಳ್ಳೋಣ ರೀ. ನೋಡಿರಿ, ಇದು ನಾವು ಸಾಂಬಾರು ಪುಡಿನ 1.5 ಚಮಚ ಹಾಕ್ಕೊಳ್ತಾ ಇದ್ದೀವಿ. ನೋಡಿರಿ, ಇವಾಗ ಹಾಕಿದ್ವಿ ಎಲ್ಲ. ಈಗ ಮಿಕ್ಸರ್ ಹಾಕ್ಕೊಂಡು ಬರೋಣ. ನೋಡಿರಿ, ನಾನು ಇವಾಗ ಆಲ್ರೆಡಿ ಸ್ವಲ್ಪ ಮಿಕ್ಸರ್ ಹಾಕ್ಕೊಂಡು ಬಂದಿದ್ದೆ. ಮತ್ತೆ ಸ್ವಲ್ಪ ಅದಕ್ಕೆ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಅನ್ನಿಸ್ತು. ಹಾಗಾಗಿ ಸ್ವಲ್ಪ ಒಂದು ಅರ್ಧ ಕಪ್ ನೀರು ಹಾಕ್ಕೊಂಡು ಮಿಕ್ಸರ್ ಮಾಡ್ಕೋಬೇಕಂತೇಳಿ ವಾಪಸ್ ತೊಗೊಂಬಂದೆ. ನೋಡಿರಿ, ಇವಾಗ ನಾನು ಇದನ್ನು ಮತ್ತೆ ಮಿಕ್ಸ್ ಮಾಡ್ಕೊಂಬರ್ತೀನಿ. ನೋಡಿರಿ, ಈ ಥರ ಕನ್ಸಿಸ್ಟೆಂಟಿ ಆಗಿರುತ್ತೆ ನಮ್ಮದು. ಈಗ ನೋಡಿರಿ, ಇದು ರೆಡಿ ಆಗಿದೆ ರೀ. ಇನ್ನು ನಾವು ಇದಕ್ಕೆ ಪಾನಿಗೆ ಕೊಡೋಣ. ಯಾವ ಥರ ಪಾನಿಗೆ ಕೊಡೋಣ ಅಂತ ನೋಡೋಣ ಬನ್ನಿರಿ. ನೋಡಿರಿ, ಇವಾಗ ಕಡಾಯಿನ ಕಾಯಕ್ಕಿಟ್ಟಿದ್ದೀವಿ. ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ರಿ. ನೋಡಿರಿ, ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ರಿ ಇದಕ್ಕೆ. ನೋಡಿರಿ, ಇದು ಎಣ್ಣೆ ಕಾಯಲಿ ಚೆನ್ನಾಗಿ. ಎಣ್ಣೆ ಕಾಯ್ತಿದೆ ನೋಡಿರಿ. ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನು ಸಾಸಿವೆ ಹಾಕ್ಕೊಳ್ಳೋಣ. ಒಂದು ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಹಾಕ್ಕೊಳ್ಳೋಣ ರೀ. ನೋಡಿರಿ, ಇವಾಗ ನಾನು ಹಾಕ್ಕೊಂಡ್ವಿ. ಇದು ಚೆನ್ನಾಗಿ ಇದು ಚಟಪಟ ಅಂತ ಹುರಿಲಿ. ಆಮೇಲೆ ಇದಕ್ಕೆ ನಾವು ಈರುಳ್ಳಿನ ಒಂದು ಈರುಳ್ಳಿ, ಸಣ್ಣ ಈರುಳ್ಳಿನ ಉದ್ದುದಾಗಿ ಕಟ್ ಮಾಡಿ ಹಾಕ್ಕೊಳ್ಳೋಣ ರೀ. ಜಾಸ್ತಿ ಏನು ಹಾಕೋದು ಬೇಡ, ಗ್ರೇವಿನ ಚೆನ್ನಾಗಿ ಆಗಿರುತ್ತೆ ರೀ. ಇವಾಗ ನೋಡಿ, ಇದು ಹುರಿದಿದೆ. ಇದಕ್ಕೆ ನಾವು ಈಗ ಮಸಾಲೆ ಹಾಕ್ಕೊಳ್ಳೋಣ್ರಿ. ಆವಾಗಲೇ ರುಬ್ಬಿಟ್ಟು ಮಸಾಲೆ ಇರುತ್ತಲ್ಲ ರೀ, ಅದನ್ನು ಹಾಕ್ಕೊಳ್ಳೋಣ. ನೋಡಿರಿ, ಇವಾಗ ನಾನು ಮಸಾಲೆ ಹಾಕ್ತಾಯಿದ್ದೀನಿ. ಇದು ನೋಡಿರಿ, ಮಸಾಲೆ ಎಲ್ಲ ಹುರಿಲಿ ಚೆನ್ನಾಗಿ. ನೋಡಿರಿ, ಎಣ್ಣೆ ಎಲ್ಲ ಬಿಡೋವರೆಗೂ ಚೆನ್ನಾಗಿ ಹುರ್ಕೊಡ್ರಿ. ಚೆನ್ನಾಗಿ ಹುರ್ಕೊಳ್ಬೇಕಂದ್ರೆ ಮೊದಲೇ ಹುರ್ಕೊಂಡಿರ್ತೀವಿ ಆಲ್ರೆಡಿ. ಸ್ವಲ್ಪ ಹುರ್ಕೊಂಡ್ರೂ ನಡೆಯುತ್ತೆ ಇದು. ನೋಡಿರಿ, ಇವಾಗ ನಾನು ಸ್ವಲ್ಪ ನೀರು ಹಾಕ್ಕೊಂಡೆ. ಅದೇ ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ಈಗ ನಾನು ನೋಡಿರಿ, ಇದಕ್ಕೆ ಖಾರದ ಪುಡಿ ಹಾಕ್ಕೊಂಡ್ರಿ, ಸ್ವಲ್ಪ ಅಚ್ಚ ಖಾರದ ಪುಡಿ. ಆಮೇಲೆ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೊಂಡ್ರಿ 2 ಸರ್ತಿ. ಆಮೇಲೆ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಳ್ಳೋಣ್ರಿ. ಸಾಂಬಾರು ಮಸಾಲೆ ಪುಡಿ ಹಾಕಿರ್ತೀರಲ್ರಿ ನೀವು, ಅದು ಹಾಕಿದ್ರು ಓಕೆ. ನಿಮ್ಗೆ ಹಾಕ್ಕೊಳ್ಬೇಕು ಅನ್ಸುತ್ತಾರೆ ಹಾಕ್ಕೋಬೋದು, ಇಲ್ಲ ಅಂದ್ರೆ ಇದನ್ನು ಸ್ಕಿಪ್ ಮಾಡ್ಬೋದು ನೀವು. ನೋಡಿರಿ, ಇವಾಗ ನಮ್ದು ಇದನ್ನು ತಿರುಗಾಡತ್ತಿದ್ದೀವಿ ಚಮಚ ತೊಗೊಂಡು. ಇನ್ನೂ ನಿಮಗೆ ತಿಕ್ನೆಸ್ ಬೇಕು ಅಥವಾ ತೆಳು ಬೇಕು ಅಂದ್ರೆ ನಿಮ್ಗೆ ಹೆಂಗೆ ಬೇಕು ಹಂಗೆ ಮಾಡ್ಕೋಬೋದು ರೀ. ನೀರು ಹಾಕಿ ತೆಳು ಸುಕಟ್ಟು ಮಾಡ್ಕೋಬೋದು ರೀ. ನೋಡಿರಿ, ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಮೊಟ್ಟೆ ಹಾಕಿದ ಬಳಿಕ ಉಪ್ಪು ಹಾಕಕ್ಕೆ ನಡೆಯಲ್ರಿ, ಮೊಟ್ಟೆಗೂ ಕೂಡ ಉಪ್ಪು ಹೋಗಬೇಕಲ್ಲ, ಹಾಗಾಗಿ ನಾವು ಆಲ್ರೆಡಿ ಉಪ್ಪು ಹಾಕ್ಕೊಳ್ಳೋಣ. ಇವಾಗ ಉಪ್ಪು ಹಾಕ್ಕೊಂಡು ಸಾಂಬಾರು ಕುದಿಸ್ಕೊಳ್ಳೋಣ ಸ್ವಲ್ಪ ಹೊತ್ತು. ನೋಡಿರಿ, ಇವಾಗ ಸಾಂಬಾರು ಕುದೀತಾ ಇದೆ ನಮ್ದು. ಚೆನ್ನಾಗಿ ಕುದೀಲಿ ಸಾಂಬಾರೆಲ್ಲ ಪೂರ್ತಿ. ನೋಡಿರಿ, ಇವಾಗ ಈಗ ನೋಡಿರಿ, ಸಾಂಬಾರು ಫುಲ್ ಕುದೀತಾ ಇದೆ. ಈಗ ಇದಕ್ಕೆ ನಾವು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಇದು ಮಾಡೋಣ್ರಿ. ಈಗ ನಾವು ಇದನ್ನು ಸಾಂಬಾರನ್ನ ಬಂದ್ ಮಾಡಿಬಿಡೋಣ್ರಿ, ಗ್ಯಾಸ್ ಆಫ್ ಮಾಡೋಣ. ಯಾಕಂದ್ರೆ ಅದು ಮೊಟ್ಟೆ ಹಾಕಬೇಕಾದ್ರೆ ಇದು ಕುದಿತಿತ್ತಂದ್ರೆ ಹಾಕಿದ್ರೆ ಅದು ಎಲ್ಲ ಕಡೆ ಹರಡಿ ಬರುತ್ತೆ ರೀ. ಇದಕ್ಕೆ ಗ್ಯಾಸ್ ಆಫ್ ಮಾಡಿಬಿಡ್ಬೇಕ್ರಿ. ನೋಡಿರಿ, ಈ ಥರ ನಾನು ತೊಗೊಂಡಿದ್ದೆ ರೀ ಸಾಂಬಾರನ್ನ. ಈಗ ನೋಡಿರಿ, ನಾವು ಮೊಟ್ಟೆನ ಒಡೆದು ಹಾಕ್ಕೊಳ್ಳೋಣ. ಒಂದೊಂದು ಈ ಥರ ಮೊಟ್ಟೆ ಹಾಕ್ಕೊಳ್ಬೇಕು. ಒಂದು ಸತಿ ಇದನ್ನು ಟ್ರೈ ಮಾಡಿ ನೋಡಿರಿ, ಚೆನ್ನಾಗಿರುತ್ತೆ ಇದು. ನೋಡಿರಿ, ನಾ ಈಗ ಇದನ್ನು ಮೊಟ್ಟೆ ಒಡೆದು ಹಾಕ್ಕೊಂಡು ಈಗ ನೋಡಿರಿ, ಇನ್ನೊಂದು ಕೂಡ ಹಾಕೋತೀನಿ.
ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ರೀ ನೀವು. ಇಷ್ಟೇ ಅಂತೇನಿಲ್ಲ. ನಾನು ಒಂದು 3-4 ಅಷ್ಟು ಹಾಕ್ಕೊಳಕತ್ತಿದ್ದೆ, 3 ಹಾಕ್ಕೊಂಡೆ ಅಷ್ಟೇ. ಯಾಕಂದ್ರೆ ನಮ್ಮ ಮನೇಲಿ ಜನನ ನೋಡ್ಕೊಂಡು ಮಾಡ್ಕೋಬೇಕಲ್ರಿ, ಸುಮ್ಮನೆ ಮಾಡಿಡೋದು ಅಂತಲ್ಲ. ನಮ್ಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ಬೇಕು, ಅಷ್ಟೇ ಚೆನ್ನಾಗಿರುತ್ತೆ. ನಮ್ಮಲ್ಲಿ ಜಾಸ್ತಿಗೆ ನಾವು ಇದು ಗ್ರೇವಿ ತಿಂತೀವಲ್ರಿ, ಹಾಗಾಗಿ ನಾವು ಗ್ರೇವಿ ಕೂಡ ಜಾಸ್ತಿ ಮಾಡ್ಕೋತೀವಿ. ಈಗ ನೋಡಿರಿ ನಮ್ದು ಇದು ಸ್ವಲ್ಪ ಕುದಿಯೋವರೆಗೂ ಬಿಟ್ಟು ಬಿಡ್ಬೇಕ್ರಿ. ನಾವು ಇದನ್ನು ಒಟ್ಟು ತಿರುವಾಡಬಾರ್ದು, ಚಮಚ ಕೂಡ ಹಾಕಬಾರ್ದು. ಅದು ಸ್ವಲ್ಪ ಎಗ್ಗೆ ತಟ್ಟಿ ಎಲ್ಲ ಏನಿರುತ್ತೆ ನೋಡಿರಿ, ಆ ಮೊಟ್ಟೆ ಮೇಲ್ಗಡೆ ಬಂದ ಮೇಲೆ ನಾವು ಅದಕ್ಕೆ ಚಮಚೆ ಹಾಕಿ ತಿರುವಾಡಬೇಕು. ತನಕ ನಾವು ಚಮಚಿ ಕೂಡ ಹಾಕಬಾರ್ದು. ಅದಕ್ಕೆ ನೋಡಿರಿ ಇವಾಗ ಆಲ್ಮೋಸ್ಟ್ ಬಂದಿದೆ. ಇನ್ನೊಂದು ಸ್ವಲ್ಪ ಕುದಿಬೇಕ್ರಿ, ಅದು ನಮ್ಗೆ ಗೊತ್ತಾಗ್ತಿದೆ ನೋಡಿರಿ. ಇನ್ನೊಂದು ಚೂರು ಕುದಿಸ್ಕೊಳ್ಳೋಣ ರೀ ಇದನ್ನು ಚೆನ್ನಾಗಿ. ನೋಡಿರಿ ಇವಾಗ ನಾನು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡ್ತೀನಿ ರೀ, ಇದನ್ನ ಮತ್ತೆ ತೆಗಿಯಲ್ಲ. ಚೆನ್ನಾಗಿ ಬಂದಿದ್ದಿಲ್ಲ ರೀ ಸಾಂಬಾರು. ಇನ್ನೂ ಟೇಸ್ಟ್ ಹತ್ತದ್ರೆ ನೀವು ಚಪಾತಿ ಅನ್ನ ಜೊತೆ, ಆಮೇಲೆ ರೊಟ್ಟಿ ಜೊತೆ, ಜೋಳದ ರೊಟ್ಟಿ ಜೊತೆ ಯಾವುದ್ರ ಜೊತೆನೂ ಇದು ಕಾಂಬಿನೇಷನ್ ಆಗುತ್ತೆ ರೀ ಚೆನ್ನಾಗಿ. ನೋಡಿರಿ ಇವಾಗ ರೆಡಿ ಆಗಿದೆ ನಮ್ಮದು ಮೊಟ್ಟೆ ಸಾಂಬಾರು. ಈಸಿ ಮೆಥಡ್ಲೇ ಹೇಳಿದೆ ಜಾಸ್ತಿ ಏನು ಟಪ್ಪಿಲ್ಲ, ನೀವು ಮಾಡ್ಕೊಂಡು ತಿನ್ಬೋದು. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.